ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ವೆನಿಜುವೆಲಾ ವಿಲವಿಲ ಅಮೆರಿಕ ಸರಣಿ ದಾಳಿ, ಅಧ್ಯಕ್ಷ ಮಡುರೋ ಪತ್ನಿ ಸೆರೆ. ಸೊ ಅಮೆರಿಕಾದವರು ಏನು ನಿನ್ನೆ ಮೊನ್ನೆ ಮಧ್ಯರಾತ್ರಿ ಏನು ವೆನಿಜುವೆಲಾದ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಅದರ ವೆನಿಜುವೆಲಾದ ಅಧ್ಯಕ್ಷರಾಗಿರುವಂತಹ ಮಡುರೋ ಮತ್ತು ಅವರ ಪತ್ನಿಯನ್ನ ಕೂಡ ಸೆರೆ ಹಿಡಿದಿದ್ದಾರೆ. ಸೊ ಬೇಸಿಕಲಿ ರೀಸನ್ ಏನು ಬಿಹೈಂಡ್ ದಿಸ್ ಅಟ್ಯಾಕ್ ಅಂತ ನೋಡೋದಾದ್ರೆ, ಮಾದಕ ಜಾಲ ಅಮೆರಿಕಾದಲ್ಲಿ ವಿಸ್ತರಿಸ್ತಿದೆ. ಸೊ ಅಮೆರಿಕಾದಲ್ಲಿ ಏನು ಡ್ರಗ್ಸ್ ಸಪ್ಲೈ ಆಗ್ತಿದೆ ಅದು ವೆನಿಜುವೆಲಾದ ಮೂಲಕ ಆಗ್ತಿದೆ, ವೆನಿಜುವೆಲಾ ಸಪ್ಲೈ ಮಾಡ್ತಿದೆ ಅಂತ ಆರೋಪ ಇದೆ. ಹಾಗೇನೆ ಕೆರಿಬಿಯನ್ ಸಮುದ್ರದಲ್ಲಿ ಅಮೆರಿಕ ಅಲರ್ಟ್ ಕೂಡ ಮಾಡಿದೆ. ಹಾಗೆ ವೆನಿಜುವೆಲಾದ 30 ಹಡಗುಗಳ ಮೇಲೆ ದಾಳಿಯನ್ನ ಮಾಡಿದೆ. ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಿದ್ರು ಫಸ್ಟೇ ವೆನಿಜುವೆಲಾದ ಅಧ್ಯಕ್ಷರಿಗೆ, ಆದರೆ ವೆನಿಜುವೆಲಾದ ಅಧ್ಯಕ್ಷರು ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಹಂಗೇನೆ ರಷ್ಯಾ ಕೂಡ ವೆನಿಜುವೆಲಾಗೆ ಬೆಂಬಲ ನೀಡ್ತಿದೆ ಅನ್ನೋ ಕಾರಣಗಳನ್ನೆಲ್ಲ ನೀಡಿ ದಾಳಿಯನ್ನ ಮಾಡಿದ್ದಾರೆ. ಸೊ ಡ್ರಗ್ಸ್ ಕಳ್ಳಸಾಗಾಟ ಭಾರಿ ಬೆಲೆ ತೆತ್ತ ವೆನಿಜುವೆಲಾ. ಸೊ ಅಮೆರಿಕದ ಕೋರ್ಟ್ನಲ್ಲಿ ಮುಂಚೆನೆ ಮಡುರೋ ವಿರುದ್ಧ ಭಯೋತ್ಪಾದನೆ, ಈ ಡ್ರಗ್ಸ್ ಭಯೋತ್ಪಾದನೆ ಅಂತ ಮಾದಕ ವಸ್ತು ಭಯೋತ್ಪಾದನಾ ಪಿತೂರಿ, ಆಮೇಲೆ ಕೋಕೇನ್ ಆಮದು ಪಿತೂರಿ, ವಿನಾಶಕಾರಿ ವಸ್ತುಗಳನ್ನು ಹೊಂದಿರುವ ಆರೋಪಿ ಮೇಲೆ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಆಲ್ರೆಡಿ ಕೇಸು ದಾಖಲಿಸಲಾಗಿತ್ತು ಈ ವೆನಿಜುವೆಲಾದ ಅಧ್ಯಕ್ಷರ ಮೇಲೆ. ಸೊ ಇವಾಗ ಅಮೆರಿಕದ ಸೇನೆ ಅವರನ್ನ ವೆನಿಜುವೆಲಾದ ಕ್ಯಾಪಿಟಲ್ ಏನಿದೆ ಕ್ಯಾಕರಾಸ್, ಅದರ ಮೇಲೆ ದಾಳಿ ನಡೆಸಿ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫೋರ್ಸ್ ಅವರನ್ನ ಬಂಧನ ಕೂಡ ಮಾಡಿದೆ. ಸೊ ಅಮೆರಿಕಾದವರು 105 ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನ ಬಳಸಿ ದಾಳಿಯನ್ನ ಮಾಡಿತ್ತು. ಸೊ ಮಿಲಿಟರಿ ನೆಲೆಯಲ್ಲಿ ಈ ಏನು ಮಡುರೋ ಅವರಿದ್ರು ಅವರನ್ನ ಅವರ ಮಿಲಿಟರಿ ನೆಲೆಯಲ್ಲಿರುವವರ ಮನೆಯಿಂದ ಅವರನ್ನ ಬಂಧಿಸಲಾಗಿದೆ. ಹಂಗೆ ಸೇನಾ ನೆಲೆಗಳ ಮೇಲೆ ಕೂಡ ದಾಳಿಯನ್ನ ಮಾಡಲಾಗಿದೆ. ಹಂಗೆ ಅಮೆರಿಕ ಸೇನೆ ಬಹಳ ತಿಂಗಳುಗಳಿಂದ ಏನು ವೆನಿಜುವೆಲಾದ ಗೌರ್ಮೆಂಟ್ ಇದೆ ಅದರ ಮೇಲೆ ಗೌರ್ಮೆಂಟ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ಹಂಗೇನೆ ಏನು ಆಯಿಲ್ ಫೀಲ್ಡ್ಸ್ ಗಳೇನಿದೆ ವೆನಿಜುವೆಲಾದಲ್ಲಿ ಅದನ್ನ ವಶಪಡಿಸೋಕೆ ಕೂಡ ಪ್ರಯತ್ನ ಪಡ್ತಿದೆ ಅಂತ ರೀಸೆಂಟ್ ಆಗಿ ಮಡುರೋ ಅವರು ಆರೋಪವನ್ನು ಕೂಡ ಮಾಡಿದ್ರು. ಇದರ ಮೇಲೆನೆ ಅಮೆರಿಕದವರು ದಾಳಿಯನ್ನ ಮಾಡಿದ್ದಾರೆ. ಸೊ ಏನು 2013ರಲ್ಲಿ ಮಡುರೋ ಅವರು ವೆನಿಜುವೆಲಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಅಲ್ಲಿಂದ ಬಹಳಷ್ಟು ವೆನಿಜುವೆಲಾದಲ್ಲಿ ಹಣದುಬ್ಬರ ಜಾಸ್ತಿ ಆಯಿತು. ಅದರ ವೆನಿಜುವೆಲಾದ ಕರೆನ್ಸಿ ಇದೆ, ಅದರ ಮೌಲ್ಯ ಬಹಳ ಕಮ್ಮಿ ಆಯಿತು. ಆಹಾರ, ಔಷಧ ಮತ್ತು ಬೇಸಿಕ್ ನೀಡ್ಸ್ ಇದೆ ಬಹಳ ಕಾಸ್ಟ್ಲಿ ಆಯಿತು. ಇದರಿಂದಾಗಿ ಬಹಳಷ್ಟು ಜನ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳಿಗೆ ವಲಸೆ ಕೂಡ ಹೋಗಿದ್ರು. ಕೆಲವರು ಲೀಗಲ್ ವೇಯಲ್ಲಿ ಹೋಗ್ತಾರೆ, ಸುಮಾರು ಜನ ಇಲ್ಲಿಗಲ್ ವೇಯಲ್ಲಿ ಅಮೆರಿಕಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಕೂಡ ಅಮೆರಿಕದವರು ಸಿಟ್ಟಾಗಿದ್ರು. ಸೊ ಈ ಎಲ್ಲ ಕಾರಣಗಳನ್ನ ನೀಡಿ ಅಮೆರಿಕದವರು ದಾಳಿ ಮಾಡಿ ಅವರನ್ನ ಬಂಧನ ಮಾಡಿದ್ರು. ಸೊ ಮುಂದೆ ವೆನಿಜುವೆಲಾದಲ್ಲಿ ಅಮೆರಿಕನ ಆಡಳಿತ ಮಾಡತ್ತೆ ಅಂತ ಕೂಡ ಟ್ರಂಪ್ ಅವರು ಈ ಟೈಮಲ್ಲಿ ಹೇಳಿದ್ದಾರೆ. ಹಂಗೆ ಹಲ್ಲೆಗಳು ಆಗಿದ್ದ ಬಾಂಗ್ಲಾ ಹಿಂದೂ ವ್ಯಕ್ತಿ ಸಾವು. ಸೊ ಯಾರು ಈ ತೀವ್ರಗಾಮಿಗಳು ಇದ್ದಾರೆ ಬಾಂಗ್ಲಾದೇಶದಲ್ಲಿ, ಅವರು ಒಬ್ಬ ಹಿಂದೂ ವ್ಯಕ್ತಿಯನ್ನ ಹಲ್ಲೆ ಮಾಡಿ ಅವರನ್ನು ಬೆಂಕಿ ಹಚ್ಚಿ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರನ್ನ ಅದೃಷ್ಟವಶಾತ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಬಟ್ ಏನು ಟ್ರೀಟ್ಮೆಂಟ್ ಮುಂದುವರಿತು ಬಹಳಷ್ಟು ದಿನಗಳಿಂದ. ಈ ಖೋಖನ್ ಚಂದ್ರದಾಸ್ ಎಂಬವರಿಗೆ ಆ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಶನಿವಾರ ಮೃತಪಟ್ಟಿದ್ದಾರೆ. ಸೊ ದಾಸ್ ಅವರಿಗೆ ಹರಿತ ಆಯುಧಗಳಿಂದ ಹಲ್ಲೆಯನ್ನು ಕೂಡ ಮಾಡಿ ಜೀವನ್ಮರಣ ಹೋರಾಟದಲ್ಲಿದ್ರು ಹಾಸ್ಪಿಟಲ್ ಅಲ್ಲಿ. ಬಟ್ ಅವರು ಏನು ಈ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಸೊ ಏನು ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ, ಇವರ ಮೇಲಿನ ದಾಳಿಗಳು ಮತ್ತೆ ನಡೀತಿದ್ದಾವೆ. ಯಾವಾಗಿಲ್ಲಿ ಯಾವ ಇದಕ್ಕೆ ಕೊನೆ ಸಿಗತ್ತಂತಾನೆ ಗೊತ್ತಿಲ್ಲ. ಸೊ ಇದ್ರ ಮಧ್ಯೆನೆ ಬಾಂಗ್ಲಾದೇಶ ಮತ್ತು ಭಾರತದ ರಾಜತಾಂತ್ರಿಕ ಸಂಬಂಧಗಳು ಕೂಡ ಬಹಳಷ್ಟು ಈ ಕಾರಣದಿಂದಾಗಿ ಕೆಟ್ಟು ಹೋಗಿದೆ. ಇರಾನ್ ಹಿಂಸಾಚಾರ, ಸಾವಿನ ಸಂಖ್ಯೆ 10ಕ್ಕೆ. ಸೊ ಇಸ್ಲಾಮಿಕ್ ಗಣರಾಜ್ಯ, ಸೊ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿರುವಂತ ಇರಾನ್ನಲ್ಲಿ ಆರ್ಥಿಕತೆಯ ವಿರುದ್ಧ ಏನು ಪ್ರತಿಭಟನೆ ನಡೆದಿತ್ತು, ಇದು ಹಿಂಸಾತ್ಮಕವಾಗಿ ಕನ್ವರ್ಟ್ ಆಗಿದೆ. ಸೊ ಆಲ್ರೆಡಿ ಯಾರು ಈ ಪ್ರತಿಭಟನೆಯಲ್ಲಿ ಸತ್ತಿದ್ದಾರೆ. ಸೊ 10 ಜನ ಆಲ್ರೆಡಿ ಈ ಪ್ರತಿಭಟನೆಯಲ್ಲಿ ಸತ್ತಿದ್ದಾರೆ. ಯಾವುದೇ ಈ ಪ್ರತಿಭಟನೆಗಳು ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಿಲ್ಲ ಅಂತ ಅಫಿಷಿಯಲ್ಸ್ಗಳು ಕೂಡ ಹೇಳಿದ್ದಾರೆ. ಹಾಗೆ ಪ್ರತಿಭಟನಾಕಾರರನ್ನು ಹಿಂಸಾತ್ಮಕವಾಗಿ ಕೊಂದರೆ ಅಮೆರಿಕದವರು ಅವರ ಹೆಲ್ಪಿಗೆ ಬರೋದು ಖಂಡಿತ ಅಂತ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೂಡ ಇರಾನ್ ಏನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇವಾಗ ಇರಾನ್ ಮತ್ತೆ ಅಮೆರಿಕದ ಮಧ್ಯೆನೂ ಏನೊಂದು ಯುದ್ಧ, ದಾಳಿಗಳು ನಡೆಯುವಂತ ಎಲ್ಲ ಸಂಭವ ಕೂಡ ಇದೆ. ಹಾಗೆ ಬಳ್ಳಾರಿ ಕದನ ತಲೆದಂಡ, ಸರ್ಕಾರ ವಿರುದ್ಧ ಬಿಜೆಪಿ ಕೆಂಡ ಅಮಾನತು ವಾಕ್ಸಮರ. ಸೊ ಏನೊಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಏನು ಸಂಘರ್ಷ ಆಗಿತ್ತು ಬಳ್ಳಾರಿಯಲ್ಲಿ ಇದರಿಂದಾಗಿ
ಜಿಲ್ಲಾ SP ಆಗಿರುವಂತಹ ಪವನ್ ನಿಜೂರ್ ಅವರನ್ನು ಕಾಂಗ್ರೆಸ್ ಸರ್ಕಾರ ಆ, ವಜಾಗೊಳಿಸಿದೆ, ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಸೊ ಇದಕ್ಕೆ ಬಿಜೆಪಿಯವರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರದ ಅಪ್ರಬುದ್ಧತೆಗೆ ಇದೇ ಈ ಅಮಾನತೆಯ ಸಾಕ್ಷಿ ಅಂತ ಕೂಡ ಹೇಳಿದ್ದಾರೆ. ಸೊ ಆದರೆ ಗೃಹ ಸಚಿವರು ಆಗಿರುವಂತಹ ಪರಮ್ ಅವರು ಇದನ್ನ ಸಮರ್ಥನೆ ಮಾಡಿದ್ದಾರೆ. ಏನಂದ್ರೆ SP ಪವನ್ ಅವರಿಗೆ ಈ ಏನು ಗಲಾಟೆ ಇತ್ತು ನಿಯಂತ್ರಿಸುವಂತ ಎಲ್ಲ ಚಾನ್ಸಸ್ ಇತ್ತು, ಬಟ್ ಅವರು ಅದನ್ನ ಮಾಡಿಲ್ಲ. ಸೊ ಅವರ IPS ಅಧಿಕಾರಿ ಏನೋ ಅವರು ಡಿಪಾರ್ಟ್ಮೆಂಟ್ಗೆ ಹೊಸಬ್ರು ಅಲ್ಲ. ಸೊ ಅವರನ್ನ ಈ ಅಮಾನತು ಕೂಡ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಹಂಗೇನೆ ನಮ್ಮ ಜಮೀರ್ ಅಹಮದ್ ಅವರು 25 ಲಕ್ಷ, ಯಾರು ಈ ಬ್ಯಾನರ್ ಗಲಾಟೆಯಲ್ಲಿ ಏನೋ ಒಂದು ಕಾಂಗ್ರೆಸ್ ಯಾರೊಬ್ಬ ಕಾರ್ಯಕರ್ತ ಇದ್ದಾನೋ ಅವರು ಸಾವನ್ನಪ್ಪಿದ್ದಾರೋ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನು ಕೂಡ ಪರಿಹಾರವಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಈ ಸಮಯದಲ್ಲಿ ನಾವು ಗಮನಿಸಬಹುದು. ಹಂಗೆ ಅಕ್ರಮವಾಸಿಗಳಿಗೆ ಮನೆ, ನಾಳೆ ಬಿಜೆಪಿ ಪ್ರತಿಭಟನೆ. ಸೊ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಿಜೆಪಿ ನಿಯೋಗ ಏನಿದೆ ಅವರು ಭೇಟಿಯನ್ನು ಕೂಡ ಕಟ್ಟಿದ್ದಾರೆ. ಸೊ ಇವರು ಏನ್ ಹೇಳ್ತಿದ್ದಾರೆ ಅಂತ, ಆಲ್ರೆಡಿ 65,000 ಮಂದಿಯ ಒಂದು ಅಪ್ಲಿಕೇಶನ್ಗಳು ಬಾಕಿ ಇದಾವೆ ಅವರಿಗೆ ಮನೆ ಕೊಡಬೇಕು ಅಂತ. ಅದ್ರ ಮಧ್ಯೆ ಯಾರು ಈ ಅಕ್ರಮ ವಲಸಿಗರು ಏನಿದ್ದಾರೆ ಅವರಿಗೆ ನೀವು ಮನೆ ಕೊಡ್ತಿದ್ದೀರಾ ಅಂದ್ರೆ ಇದು ಬಹಳ ಒಂದು ಆಶ್ಚರ್ಯಕರ ಸಂಗತಿ, ಬಹಳ ದುಃಖಕರ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನೀವು ಕನ್ನಡಿಗರಿಗೆ, ಕರ್ನಾಟಕ ರಾಜ್ಯದವರಿಗೆ ಫಸ್ಟ್ ಮನೆಯನ್ನ ಮಾಡ್ಕೊಡಿ, ಆಮೇಲೆ ಈ ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾದೇಶದವರಿಗೆ ಮನೆಯನ್ನ ಕಟ್ಕೊಡಿ ಅಂತ ಕೂಡ ಇವರು ಮನವಿಯನ್ನು ಕೂಡ ಈ ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ ಏನು ಅಫಿಷಿಯಲ್ಸ್ಗಳ ಏನಿದ್ದಾರೆ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹಂಗೆ ಮನ್ರೇಗಾ ಬಚಾವ್ ಹೋರಾಟ. ಸೊ ಕೇಂದ್ರ ಸರ್ಕಾರ ಏನು ಹೊಸ VBG ರಾಮ್ಜಿ ತಂದಿದೆ, ಮನರೇಗಾವನ್ನು ಚೇಂಜ್ ಮಾಡಿ VBG ರಾಮ್ಜಿ ಅಂತ ಹೊಸ ಕಾಯ್ದೆಯನ್ನು ತಂದಿದೆ. ಇದಕ್ಕೆ ಜನವರಿ 10ರಿಂದ ಫೆಬ್ರವರಿ 25ರವರೆಗೆ ದೇಶಾದ್ಯಂತ ಆಂದೋಲನವನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ತಿಳಿಸಿದ್ದಾರೆ. ಸೊ KC ವೇಣುಗೋಪಾಲ್ ಅವರು ಏನಿದ್ದಾರೆ, ಮನ್ರೇಗಾ ಬಚಾವ್ ಸಂಗ್ರಾಮ ಮೂಲಕ ದೇಶದ ಪ್ರತಿಯೊಂದು ಹಳ್ಳಿಗೂ ನರೇಗಾ ಯೋಜನೆ ಕುರಿತಾದ ಈ ಹಕ್ಕನ್ನು ರಕ್ಷಿಸಲು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರಕ್ಷಿಸಲು, ಮಹಿಳಾ ಕಾರ್ಮಿಕರು, ದಲಿತರು, ಆದಿವಾಸಿಗಳು ಇವರನ್ನು ರಕ್ಷಿಸುವುದೇ ನಮ್ಮ ಗುರಿಯಾಗಿದೆ. ಸೊ ಇದಕ್ಕೋಸ್ಕರ ನಾವು ಜನವರಿ 10ರಿಂದ ಫೆಬ್ರವರಿ 25ರವರೆಗೆ ದೇಶದಾದ್ಯಂತ ಪ್ರತಿಭಟನೆಯನ್ನ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಂಗೆ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 14 ನಕ್ಸಲರ ಹತ್ಯೆ. ಸೊ ಛತ್ತೀಸ್ಗಢದ ಏನು ನಕ್ಸಲ್ ಏರಿಯಾಗಳೇನಿದಾವೆ ಇದರಲ್ಲಿ ಏನು ನಮ್ಮ ಸೇನಾಪಡೆಗಳು ದಾಳಿಯನ್ನು ನಡೆಸಿ 14 ನಕ್ಸಲರನ್ನು ಕೂಡ ಹತ್ಯೆಯನ್ನ ಮಾಡಿದೆ. ಸೊ ಛತ್ತೀಸ್ಗಢದ ಕಿಸ್ತಾರಂ, ಹಂಗೇನೆ ಬಿಜಾಪುರದಲ್ಲಿ ಎನ್ಕೌಂಟರ್ ನಡೆಸಿದ್ದು 14 ನಕ್ಸಲರನ್ನ ಹತ್ಯೆಯನ್ನ ಮಾಡಿದೆ. ಇದ್ರ ಮಧ್ಯೆ ತೆಲಂಗಾಣದಲ್ಲಿ 20 ನಕ್ಸಲರು ಶರಣು. ಸೊ ತೆಲಂಗಾಣದ ಹೈದರಾಬಾದ್, ತೆಲಂಗಾಣದಲ್ಲಿ ಏನಿದೆ, ಸೊ ಮಾವೋವಾದಿ ಸಂಘಟನೆ ಅಗ್ರ ಕಮಾಂಡರ್ ಇದ್ದು ಬಡ್ಸೆ ಸುಖ ಅಲಿಯಾಸ್ ದೇವ. ಸೊ ಈ ತರ 19 ಭೂಗತ ನಕ್ಸಲ್ ಕಾರ್ಯಕರ್ತರು ಏನಿದ್ರು ಇವರು ತೆಲಂಗಾಣದ ನಕ್ಸಲೀಯ ಚಳವಳಿಗೆ ಬಿಟ್ಟು ಮತ್ತೆ ಶರಣಾಗಿರೋದು. ಈ ನಕ್ಸಲ್ ಕಾರ್ಯಚಟುವಟಿಕೆಗಳು ಏನಿದಾವೆ ಇದಕ್ಕೆ ಒಂದು ದೊಡ್ಡ ಹೊಡೆತ ಅಂತ ಕೂಡ ನಾವು ಈ ಟೈಮಲ್ಲಿ ಹೇಳಬಹುದು. 10 ಇಲಾಖೆ ನಿಗಮಗಳು 976 ಹುದ್ದೆಗಳಿಗೆ 8.65 ಲಕ್ಷ ರೂಪಾಯಿ, 65 ಲಕ್ಷ ಅರ್ಜಿ. ಸೊ KEA KPSCಗಳು ಬಹಳ ಏನೊಂದು ಹೊಸ ಉದ್ಯೋಗಗಳು ಏನಿದಾವೆ, ಯಾವ್ದಾವ್ದು ಇವಾಗ ಓಪನಿಂಗ್ಗಳಿದಾವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ, ನಿಗಮಗಳಲ್ಲಿ ಇವುಗಳ ಅಪಾಯಿಂಟ್ಮೆಂಟ್ಗಳಿಗೆ ಬಹಳಷ್ಟು ಬಹಳ ಟೈಮನ್ನ ತಗೋತಿದೆ. ಇವಾಗ ಅರ್ಜಿಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ. ಸೊ ಇರೋದು 976 ಹುದ್ದೆ ಅಷ್ಟು, ಅದಕ್ಕೆ 8.65 ಲಕ್ಷ ಅರ್ಜಿಗಳು ಬಂದಿದ್ದಾವೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟರ ಮಟ್ಟಿಗೆ ಈ ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ಅರ್ಜಿಗಳು ಬರ್ತಿದ್ದಾವೆ ಅಂತ. ಆದಷ್ಟು ಬೇಗ ಈ ಅಪಾಯಿಂಟ್ಮೆಂಟ್ಗಳೆಲ್ಲ ಆದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಸೊ 19,000 ವಾಹನಗಳ ನೋಂದಣಿ ರದ್ದು. ಸೊ 15 ವರ್ಷ ಏನು ಪೂರೈಕೆ ಮಾಡಿದಾವೆ ಯಾವ ವಾಹನಗಳು ಅವುಗಳನ್ನ ಸ್ಕ್ರಾಪ್ಗೆ ಹಾಕೋ ಯಾವುದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಅದರ ಅಡಿಯಲ್ಲಿ ಈವರೆಗೆ 1493 ಗಾಡಿಗಳನ್ನಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ಗುಜರಿಗೆ ಹಾಕಿದೆ. ಸೊ ಅತ್ಯಂತ ಹಳೆಯ ಗಾಡಿಗಳು ಇರುವಂತಹ ರಾಜ್ಯದಲ್ಲಿ ಕರ್ನಾಟಕನೇ ಟಾಪ್. ಸೊ ಕರ್ನಾಟಕದಲ್ಲಿ 87,000
87,42,963 ಗಾಡಿಗಳಿದ್ದಾವೆ. ಸೊ ಸೆಕೆಂಡ್ ಉತ್ತರ ಪ್ರದೇಶ, ಆಮೇಲೆ ದಿಲ್ಲಿ, ತಮಿಳುನಾಡು ಈ ಥರ ಬರುತ್ತೆ. ಸೊ ಏನು ಈ 15 ವರ್ಷ ಆಗಿರುವಂಥ ಗಾಡಿಗಳನ್ನ ಸ್ಕ್ರ್ಯಾಪ್ಗೆ ಹಾಕಿದರೆ ಅವರಿಗೆ ಠೇವಣಿ ಪತ್ರ COD ವಿತರಿಸಲಾಗಿದೆ. ಸೊ ಯಾವ ಇವರು 15 ವರ್ಷದ ಗಾಡಿನ ಸ್ಕ್ರ್ಯಾಪ್ಗೆ ಹಾಕಿ ಹೊಸ ಗಾಡಿಯನ್ನ ಪರ್ಚೇಸ್ ಮಾಡ್ತಾರೋ ಆವಾಗ ಇವರಿಗೆ 25% ಹಾಗೂ ಸಾರಿಗೆ ವಾಹನಕ್ಕೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗೆ ಯಾರಾದರೂ ಗಾಡಿ ತಗೊಳಿದ್ರೆ 15% ಟ್ಯಾಕ್ಸಲ್ಲಿ ಎಕ್ಸೆಂಪ್ಷನನ್ನು ಕೊಡ್ತೀವಿ. ಇದಕ್ಕೋಸ್ಕರ ಇದರ ಮೂಲ ಉದ್ದೇಶ ಏನಿದೆ, ವಾಯುಮಾಲಿನ್ಯ, ಏರ್ ಪೊಲ್ಯೂಷನ್ ಏನಿದೆ ಇದನ್ನು ಕಡಿಮೆ ಮಾಡೋದು, ಹಾಗೇನೆ ಏನು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಸೆಕ್ಟರ್ ಏನಿದೆ ಅದಕ್ಕೆ ಬೂಸ್ಟ್ ಕೊಡೋದು ಕೂಡ ಆಗಿದೆ. ಹಾಗೆ ನ್ಯೂಜಿಲೆಂಡ್ ವಿರುದ್ಧದ ಏನೊಂದು ಏಕದಿನ ಸೀರೀಸ್ ನಡೆಯಲಿಕ್ಕಿದೆ. ಇದಕ್ಕೆ ಶ್ರೇಯಸ್ ಅಯ್ಯರ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ವಾಪಸ್ ಆಗಿದ್ದಾರೆ. ಸೊ ಏನು ಇಂಡಿಯಾದ ಟೀಮ್ ಏನಿದೆ ಇದನ್ನ BCCI ಪ್ರಕಟಣೆ ಕೂಡ ಮಾಡಿದೆ. ಸೊ ಶ್ರೇಯಸ್ ಅಯ್ಯರ್ ಅವರು ಏನು ಆಸ್ಟ್ರೇಲಿಯಾದ ಮ್ಯಾಚ್ ಏನಿತ್ತು ಅಲ್ಲಿ ಕ್ಯಾಚ್ ಹಿಡಿಯುವ ಸಂದರ್ಭದಲ್ಲಿ ಪಕ್ಕೆಲುಬಿಗೆ ಗಾಯ ಆಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು. ಸೊ ಇವಾಗ ಅವರು ಫಿಟ್ ಆಗಿ ವಾಪಸ್ ಟೀಮನ್ನು ಸೇರ್ಕೊಂಡಿದ್ದಾರೆ. ಸೊ ಮೊಹಮ್ಮದ್ ಶಮಿ ಮತ್ತು ಕಿಶಾನ್ಗೂ ಜಾಗ ಇದರಲ್ಲಿ ಸಿಗ್ಬೋದು ಅಂತ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಸಿಕ್ಕಿಲ್ಲ. ಕೀಪರ್ ಆಗಿ ಇವರು ಪಂತ್ ಅವರೇ ಕಂಟಿನ್ಯೂ ಕೂಡ ಆಗಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಕೂಡ ಈ ಏನು ನ್ಯೂಜಿಲೆಂಡ್ ಸೀರೀಸ್ ಇದೆ ಇದರಲ್ಲಿ ಟೀಮಲ್ಲಿ ಹೆಸರನ್ನ ಪಡೆದಿಲ್ಲ. ಜಸ್ಪ್ರೀತ್ ಬುಮ್ರಾಗೆ ಏನು ರೆಸ್ಟ್ ಕೊಟ್ಟಿದ್ದಾರೆ, ಹಂಗೇನೆ ಅದರ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನ ಈ ತಂಡಕ್ಕೆ ಸೇರಿಸಲಾಗಿದೆ. ಹಾಗೆ ಪ್ರೊ ರೆಸ್ಲಿಂಗ್ ಹರಾಜು ಸುಜಾಕಿಗೆ ಜಾಕ್ಪಾಟ್. ಸೊ ಪ್ರೊ ರೆಸ್ಲಿಂಗ್ ಲೀಗ್ ಏನು ನಡೀಲಿಕ್ಕಿದೆ ಇದರ ಹರಾಜು ಪ್ರಕ್ರಿಯೆಯಲ್ಲಿ ಏನು ಮಹಿಳಾ ಕುಸ್ತಿಪಟು ವಿಶ್ವ ಚಾಂಪಿಯನ್ ಯಾರಿದ್ದಾರೆ ಯು ಸುಜಾಕಿ ಮತ್ತು ಪೋಲೆಂಡ್ನ ಏನು ಕುಸ್ತಿಪಟು ಇದ್ದಾರೆ ರಾಬರ್ಟ್ ಬರನ್ ಅವರಿಗೆ ದುಬಾರಿ ಪ್ರೈಸ್ಗೆ ಅವರು ಪರ್ಚೇಸ್ ಕೂಡ ಆಗಿದ್ದಾರೆ. ಸೊ ಜಪಾನ್ನ ಸುಜಾಕಿ ಅವರಿಗೆ 60 ಲಕ್ಷ ಅನ್ನು ಕೊಟ್ಟು ಹರಿಯಾಣ ಥಂಡರ್ಸ್ ಪರ್ಚೇಸ್ ಮಾಡಿದೆ. ಹಂಗೆ ರಾಬರ್ಟ್ ಅವರಿಗೆ 55 ಲಕ್ಷ ಕೊಟ್ಟು ಮಹಾರಾಷ್ಟ್ರ ಕೇಸರಿ ತಂಡದ ಪಾಲ್ ಕೂಡ ಆಗಿದ್ದಾರೆ. ಸೊ ನಾಕ್ಔಟ್ ಸನಿಯ ಕರ್ನಾಟಕ ವಿಜಯಧಾರೆ ಟ್ರೋಫಿ ನಡೀತಿದೆ. ಪಡಿಕ್ಕಲ್ ಅವರು 4ನೇ ಶತಕವನ್ನ ಹೊಡೆದಿದ್ದಾರೆ. ಇದು ರಾಜ್ಯದ ಏನು ಕರ್ನಾಟಕ ಟೀಮ್ ಇದೆ ಕಂಟಿನ್ಯೂ ಆಗಿ 5 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಸೊ ಕರ್ನಾಟಕದವರು 7 ವಿಕೆಟ್ಗೆ 332 ರನ್ ಮಾಡಿದ್ರೆ ತ್ರಿಪುರಾದವರು 49 ಓವರ್ಗಳಲ್ಲಿ 250 ರನ್ನಿಗೆ ಅಷ್ಟೇ ಮಾಡಿ ಸೋಲನ್ನ ಒಪ್ಕೊಂಡಿದ್ದಾರೆ. ಸೊ ಕರ್ನಾಟಕದ ನೆಕ್ಸ್ಟ್ ಪಂದ್ಯ ಮಂಗಳವಾರ ರಾಜಸ್ಥಾನದ ವಿರುದ್ಧ ನಡೆಯಲಿಕ್ಕಿದೆ. ಅಹಮದಾಬಾದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗ್ಲಿಕ್ಕಿದೆ ಕೂಡ. ಸೊ ಏನು ಗ್ರೂಪ್ ಏನಿದೆ ಇದರಲ್ಲಿ ಟಾಪ್ ಪೊಸಿಷನ್ ನಲ್ಲಿ ಕರ್ನಾಟಕ ಸದ್ಯಕ್ಕಿದೆ. ಸೊ ನಾಕೌಟ್ ಪ್ರವೇಶಿಸುವುದು ಖಚಿತ ಅಂತ ಕೂಡ ಹೇಳ್ಬೋದು. ಹಂಗೆ ಭಾರತ ಕಿರಿಯರ ತಂಡ ಶುಭಾರಂಭ. ಸೊ ಅಂಡರ್-19 ವಯೋಮಿತಿ ಏನೊಂದೇ ಏಕದಿನ ಸೀರೀಸ್ ನಡೀತಿದೆ ಸೌತ್ ಆಫ್ರಿಕಾ ವಿರುದ್ಧ. ಇದರಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ 25 ರನ್ಗಳಿಂದ ಭಾರತದ ಟೀಮ್ ಇದೆ ವಿನ್ ಆಗಿದೆ. ಸೊ ಈ ಸೀರೀಸ್ ಅಲ್ಲಿ 1-0 ಮುನ್ನಡೆಯನ್ನು ಸಾಧಿಸಿದೆ 3 ಮ್ಯಾಚಿನ ಸೀರೀಸ್ ಅಲ್ಲಿ. ಸೊ ಹರವಂಶ್ ಪಂಗಾಲಿ ಅವರು 93 ರನ್ ಹೊಡೆದಿದ್ದಾರೆ 95 ಎಸೆತದಲ್ಲಿ. RS ಅಂಬರೀಶ್ ಅವರು 65 ರನ್ ಹೊಡೆದಿದ್ದಾರೆ 79 ಎಸೆತದಲ್ಲಿ. ಸೊ ಭಾರತ ಏನಿದೆ 50 ಓವರ್ಗಳಿಗೆ 310 ರನ್ ಮಾಡಿದ್ರೆ ದಕ್ಷಿಣ ಆಫ್ರಿಕಾ 27.4 ಓವರ್ಗಳಲ್ಲಿ 4 ವಿಕೆಟ್ಗೆ 142 ರನ್ ಮಾಡಿತ್ತು. ಆಗ ಮಳೆ ಬಂತು. ಸೊ ಡಕ್ವರ್ತ್ ಲೂಯಿಸ್ ಪ್ರಕಾರ ಭಾರತ 25 ರನ್ಗಳಿಂದ ವಿನ್ ಕೂಡ ಆಯಿತು. ಸೊ KKRನಿಂದ ಮುಸ್ತಾಫಿಜುರ್ ರಿಲೀಸ್. ಸೊ ಏನು ಹಿಂದೂಗಳ ಮೇಲೆ ಸತತ ದಾಳಿಗಳು ನಡೆದಿದ್ದಾವೆ ಬಾಂಗ್ಲಾದೇಶದಲ್ಲಿ. ಹಂಗೇನೆ ರಾಜತಾಂತ್ರಿಕ ಬಿಕ್ಕಟ್ಟು ಕೂಡ ಇದರಿಂದಾಗಿ ಇಂಡಿಯಾ ಮತ್ತು ಭಾರತದ ನಡುವೆ ಆಗಿರೋದ್ರಿಂದ BCCI KKR ಅವರಿಗೆ ಆದೇಶವನ್ನ ಕೂಡ ನೀಡಿದೆ. ಏನಂದ್ರೆ ಮುಸ್ತಾಫಿಜುರ್ ರೆಹಮಾನನ್ನ ಟೀಮಿಂದ ಹೊರಗಡೆ ಹಾಕ್ಬೇಕು ಅಂತ ಕೂಡ. ಸೊ ಅವರನ್ನ ಬಿಡುಗಡೆ ಕೂಡ ಶಾರುಖ್ ಖಾನ್ ಹೊಡೆದಲ್ಲದೇನು ಕೋಲ್ಕತ್ತಾ ನೈಟ್ ರೈಡರ್ಸ್ ಏನಿದೆ ಅವರನ್ನ ಬಿಡುಗಡೆ ಕೂಡ ಮಾಡಿದೆ. ಶಾರುಖ್ ಖಾನ್ ಅವರಿಗೂ ಬಹಳಷ್ಟು ಟೀಕೆಗಳು ಬಂದಿತ್ತು. ಯಾಕಂದ್ರೆ ನೀವು ರಿಯಲ್ ದೇಶ ಪ್ರೇಮಿ ಆಗಿದ್ರೆ ನೀವು ಮುಸ್ತಾಫಿಜುರ್ ರೆಹಮಾನನ್ನ ಬಿಡಬೇಕು, ಟೀಮಲ್ಲಿ ಆಡ್ಸೋಂಗಿಲ್ಲ ಅಂತ ಕೂಡ ಬಹಳಷ್ಟು ಜನ ಟೀಕೆ ಟಿಪ್ಪಣಿಯನ್ನ ಕೂಡ ಮಾಡಿದ್ರು. ಸೊ ಬಾಂಗ್ಲಾದೇಶದ ಸೀರೀಸ್ ನಡೀಲಿಕ್ಕಿದೆ, ಅದು ಕೂಡ ನಡೆಯುತ್ತೆ ಇಲ್ವ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ಹಂಗೇನೆ ಏನು T20 ವರ್ಲ್ಡ್ ಕಪ್ ನಡೀಲಿಕ್ಕಿದೆ, ಅದರದ್ದು 4 ಲೀಗ್ ಮ್ಯಾಚ್ಗಳನ್ನ ಕೂಡ ಭಾರತದಲ್ಲಿ ಆಡ್ಲಿಕ್ಕಿದೆ. ಅದು ಆಗತ್ತಾ? ಅದು ಕೂಡ ಕೋಲ್ಕತ್ತಾದಲ್ಲಿ ಆಡ್ಲಿಕ್ಕಿದೆ. ಸೊ ಅದು ಆಗತ್ತಾ ಇಲ್ವಾ, ಅಥವಾ ದೇಶದ ಬೇರೆ ಸ್ಟೇಡಿಯಂಗಳಲ್ಲಿ ಅದು ಆಡೋಂಗಾಗತ್ತಾ, ಅಥವಾ ಶ್ರೀಲಂಕಾಗೆ ಹೋಗುತ್ತಾ ಅನ್ನೋದು ನಾವು ಕಾದು ನೋಡ್ಬೇಕಷ್ಟೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.